ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಮಧ್ವಿಜಯ ಪಾಠಕ್ಕೆ ಸುಸ್ವಾಗತ. ಎರಡನೇ ಸರ್ಗದ 17ನೇ ಶ್ಲೋಕ. ತ್ರಾತಾಯ ಏವ ನರಕಾತ್ ಸಹಿ ಪುತ್ರನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ್ ಅಪೂರ್ಣಾತ್ ತಸ್ಮಾತ್ ಸಮಸ್ತ ವಿದಪತ್ಯಮವದ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈಹಿ ಉಪಾಯೈಹಿ. ತ್ರಾತ ಯಹ ಏವ ನರಕಾತ್ ಸಹಿ ಪುತ್ರನಾಮ ಮುಖ್ಯಾವನಂ ನ ಸುಲಭಂ ಪುರುಷಾತ್ ಅಪೂರ್ಣಾತ್ ತಸ್ಮಾತ್ ಸಮಸ್ತವಿತ್ ಅಪತ್ಯಂ ಅವದ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈಹಿ ಉಪಾಯೈಹಿ. ಆ ಮಧ್ಯೇಹ ದಂಪತಿಗಳು ಒಳ್ಳೆಯ ಮಗನನ್ನು ಪಡಿಬೇಕು ಅಂತ ಯಾವ ಉಪಾಯಗಳಿಂದ ಅಂತಹ ಮಗನನ್ನು ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಂಥ ಮಹ ಅಂದರೆ ಯಹ ಏವ ನರಕಾತ್ ಸಹಿ ಪುತ್ರನಾಮ, ಯಾವನು ಈ ಪುನ್ನಾಮ ನರಕಾತ್ ತ್ರಾಯತೇತಿ ಪುತ್ರ ಅಂತ ತಂದೆ ತಾಯಿಗಳನ್ನು ನರಕಕ್ಕೆ ಹೋಗದಂತೆ ಯಾರು ಕಾಪಾಡ್ತಾನೋ ಅವನೇ ನಿಜವಾದ ಪುತ್ರ. ಅಂತಹ ಮಗನನ್ನು ಪಡಿಬೇಕು. ಮತ್ತು ಈ ಸರ್ವಜ್ಞತ್ವಾದಿ ಗುಣಗಳಿಂದ ಪೂರ್ಣನಲ್ಲದ ಮನುಷ್ಯನಿಂದ ಸರಿಯಾದ ರಕ್ಷಣೆ ಸುಖವಾಗಿ ದೊರೆಯುವಂಥದ್ದಲ್ಲ. ಸರ್ವಜ್ಞನಾಗಿರತಕ್ಕಂತಹ ಮಗನಾಗಿದ್ದರೆ ಮಾತ್ರ ಅವ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸರ್ವಜ್ಞನಲ್ಲದ ಮಗ ಸರಿಯಾಗಿ ನಮ್ಮನ್ನು ರಕ್ಷಣೆ ಮಾಡಲಾರ. ಅಪೂರ್ಣಾತ್ ಪುರುಷಾತ್, ಅಪೂರ್ಣ ಅಂದರೆ ಗುಣಗಳಿಲ್ಲದ, ಗುಣಗಳಿಂದ ಜ್ಞಾನಿ ಆಗಬೇಕು, ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು, ಸಚ್ಚಾರಿ ಸಂಪನ್ನನಾಗಬೇಕು ಅಂತಹ ಮಗ. ಆ ಅಪೂರ್ಣಾತ್ ಪುರುಷಾತ್, ಪೂರ್ಣನಲ್ಲದ ಪುರುಷ, ಗುಣಗಳಿಂದ ಪೂರ್ಣನಲ್ಲದ ಮನುಷ್ಯನಿಂದ ಸರಿಯಾದ ರಕ್ಷಣೆ ಅಷ್ಟು ಸುಲಭವಾಗಿ ದೊರೆಯುವಂಥದ್ದಲ್ಲ. ಆದ್ದರಿಂದ ಎಲ್ಲವನ್ನೂ ತಿಳಿದಂತಹ ಒಬ್ಬ ಮಗನನ್ನು ನಾವು ಪಡಿಬೇಕು. ಸಮಸ್ತವಿತ್, ಎಲ್ಲವನ್ನೂ ತಿಳಿರತಕ್ಕಂಥವನು. ಮತ್ತು ಅವಧ್ಯಹೀನಂ, ಅವಧ್ಯ ಅಂದರೆ ದೋಷ, ಅವಧ್ಯಹೀನಂ ದೋಷವಿಲ್ಲದೆ ಇರತಕ್ಕಂತಹ ಮಗನನ್ನು ವಿದ್ಯಾಕರಾಕೃತಿ, ವಿದ್ಯಾ ಆಕರ, ವಿದ್ಯಾ ಅಂದರೆ ವಿದ್ಯೆ, ವಿದ್ಯೆಗಳ ಆಕರ, ವಿದ್ಯೆಗಳ ಸಮೂಹ, ವಿದ್ಯೆಗಳ ಸಮೂಹವೇ ಅವನ ಆಕೃತಿ, ಅಥವಾ ವಿದ್ಯೆಗಳಿಗೆ ಉತ್ಪತ್ತಿ ಸ್ಥಾನವಾಗಿರತಕ್ಕಂತಹ ಸ್ವರೂಪವುಳ್ಳವ. ಅಂತಹ ಮಗನನ್ನು ನಾವು ಪಡಿಬೇಕು. ಹೇಗೆ ಪಡೆದೆವು ಅಂತ ಅವರು ಯೋಚನೆ ಮಾಡಿದರಂತೆ. ತ್ರಾತಾಯ ಏವ ನರಕಾತ್ ಸಹಿ ಪುತ್ರನಾಮ ಯಹ ಏವಂ ನರಕಾತ್ ತ್ರಾತ ಸಹಿ ಪುತ್ರನಾಮ. ಯಾರು ಮಾತಾಪಿತೃಗಳನ್ನು ನರಕದಿಂದ ಕಾಪಾಡ್ತಾನೋ ಅವನೇ ಪುತ್ರ. ಯಹ ಏವ ಯಾವನು ನರಕಾತ್ ನರಕದಿಂದ ತ್ರಾತ ಕಾಪಾಡುವನೋ ಸಹಿ ಅವನೇ ಪುತ್ರನಾಮ ಪುತ್ರನೆಂದು ಹೆಸರುಳ್ಳವನು. ಅಪೂರ್ಣಾತ್ ಗುಣಗಳಿಂದ ಪೂರ್ಣನಲ್ಲದ ಪುರುಷಾತ್ ಮನುಷ್ಯನಿಂದ ಮುಖ್ಯಾವನಂ ಮುಖ್ಯವಾದ ಅವನಂದ ರಕ್ಷಣೆ, ಮುಖ್ಯಾವನಂ ಸರಿಯಾದ ರಕ್ಷಣೆಯು ನ ಸುಲಭಂ ಸುಲಭವಾಗಿ ಆಗುವಂಥದ್ದಲ್ಲ. ತಸ್ಮಾತ್ ಆದ್ದರಿಂದ ಸಮಸ್ತವಿತ್ ಎಲ್ಲವನ್ನೂ ತಿಳಿದಿರತಕ್ಕಂತಹ ಅವಧ್ಯಹೀನಂ
ದೋಷಗಳಿಲ್ಲದ ವಿದ್ಯಾಕರಾಕೃತಿ, ವಿದ್ಯೆಗಳ ಸಮೂಹವೇ ಅವನ ಆಕೃತಿ, ಅಂತಹ ಆಕೃತಿಯುಳ್ಳಂತಹ ಅಪತ್ಯಂ ಮಗನನ್ನು ಕೈಹಿ ಉಪಾಯೈಹಿ ಯಾವ ಉಪಾಯಗಳಿಂದ ನಾವು ಲಭೇಮಹಿ ಪಡೆದೆವು ಅಂತ ಚಿಂತೆ ಮಾಡ್ತಾ ಅವರು ನಾರಾಯಣನಿಗೆ ಶರಣಾಗತರಾಗ್ತಾ ಇದ್ದಾರೆ. ಪರಮಾತ್ಮನಿಗೆ ಮೊರೆ ಹೋಗ್ತಾ ಇದ್ದಾರೆ. ಆ ಪರಮಾತ್ಮನನ್ನೇ ಮೊರೆ ಹೋಗೋಣ, ನಮ್ಮ ವಂಶದ ದೇವತೆ ಆಗಿರತಕ್ಕಂತಹ ನಾರಾಯಣನನ್ನೇ ಮೊರೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಪೂರ್ವೇಪಿ ಕರ್ದಮಪರಾಶರ ಪಾಂಡುಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಮಪತ್ಯಮಾಪು ತಂಪೂರ್ಣ ಸದ್ಗುಣತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ಮೃಜೇಮ. ಅಂತಹ ಉತ್ತಮನಾಗಿರತಕ್ಕಂತಹ ಮಗ ದೊರಿಬೇಕಂತಾದರೆ ಅದು ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ. ನಮ್ಮ ಕುಲದೇವರಾಗಿರತಕ್ಕಂತಹ ಆ ಮಹಾವಿಷ್ಣು ಅನಂತೇಶ್ವರ, ಅವನು ಕರುಣಾಮೃತಾಬ್ಧಿ, ಅವನು ತುಂಬ ದಯಾಳು, ಕರುಣೆ ಎಂಬ ಅಮೃತದ ಸಾಗರ, ಕರುಣಾಮೃತಾಬ್ಧಿ. ಅಂತಹ ಪೂರ್ಣ ಸದ್ಗುಣತನುಂ, ಪೂರ್ಣ ಗುಣಗಳು, ಅಂತಹ ಪೂರ್ಣ ಸದ್ಗುಣತನುಂ, ಪೂರ್ಣ ಗುಣಗಳಿಂದ, ಪರಮಾತ್ಮನ ಪ್ರತಿಯೊಂದು ಗುಣವೂ ಪೂರ್ಣ, ಅಂತಹ ಪೂರ್ಣವಾದ ಸದ್ಗುಣ ದೋಷವಿಲ್ಲದ ಗುಣಗಳೇ ತನುಂ ಶರೀರವಾಗಿರತಕ್ಕಂತಹ ನಾರಾಯಣನನ್ನು ಶರಣು ಹೊಂದೋಣ. ಆ ನಾರಾಯಣ ನಮಗೆ ಅಂತಹ ಮಗನನ್ನು ಕರುಣಿಸ್ತಾನ ಅಂತಂದರೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಪೂರ್ವೇಪಿ ಕರ್ದಮಪರಾಶರ ಪಾಂಡುಮುಖ್ಯಾ ಯತ್ಸೇವಯಾ ಗುಣಗಣಾಢ್ಯಂ ಅಪತ್ಯಮಾಪು ತಂಪೂರ್ಣ ಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ಮೃಜೇಮ. ಹಿಂದೆ ಇವರೆಲ್ಲ ಅದೇ ನಾರಾಯಣನನ್ನು ಶರಣು ಹೊಂದಿ ಅವನ ಸೇವೆಯನ್ನು ಮಾಡಿ ಗುಣಗಣಾಢ್ಯನಾಗಿರತಕ್ಕಂತಹ, ಗುಣಗಳಿಂದ ಸಮೃದ್ಧಿಗೊಂಡಿರತಕ್ಕಂತಹ, ಗುಣಗಳ ಸಮೂಹದಿಂದ ಸಮೃದ್ಧನಾಗಿರತಕ್ಕಂತಹ ಮಗನನ್ನು ಹೊಂದಿದರು. ಯಾವ ನಾರಾಯಣನ ಸೇವೆಯನ್ನು ಮಾಡಿ ಕರ್ದಮ ಪರಾಶರ ಪಾಂಡುಮುಖ್ಯಾ, ಕರ್ದಮ ಪರಾಶರ ಪಾಂಡು ಇವರೇ ಮೊದಲಾದವರು ಆ ಪರಮಾತ್ಮನ ಸೇವೆಯನ್ನು ಮಾಡಿಯೇ ಅವರು ಒಳ್ಳೆಯ ಮಗನನ್ನು ಹೊಂದಿದರು. ಕರ್ದಮ ಪ್ರಜಾಪತಿ ತಮ್ಮ ಆಶ್ರಮದಲ್ಲಿ ನಿತ್ಯ ಅನುಷ್ಠಾನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ನಿರಂತರವಾಗಿ ಹರಿಸ್ಮರಣೆಯನ್ನು ಮಾಡ್ತಾ ಇದ್ದವರು, ಪ್ರಜಾಸೃಷ್ಟಿಗೋಸ್ಕರವಾಗಿ ಯೋಗ್ಯ ಕನ್ಯೆಯನ್ನು ಬಯಸಿದ್ರು. ಹೀಗೆ ಇದ್ದಾಗ ಒಂದು ದಿವಸ ಮನು ಮಹಾರಾಜ, ಶತರೂಪಾದೇವಿ ಇವರಿಬ್ಬರು ಆಶ್ರಮಕ್ಕೆ ಬರ್ತಾರೆ. ಅವರನ್ನು ಕರ್ದಮ ಪ್ರಜಾಪತಿಗಳು ತುಂಬ ಆದರಿಂದ ಸ್ವಾಗತಿಸ್ತಾರೆ. ಈ ನನ್ನ ಮಗಳಾಗಿರತಕ್ಕಂತಹ ದೇವಹೂತಿಯು ನಿಮ್ಮ ಗುಣ, ನಿಮ್ಮ ತ್ಯಾಗ, ಚಾರಿತ್ರ್ಯ, ಜ್ಞಾನ ಮುಂತಾದ ಗುಣಗಳನ್ನು ಕೇಳಿದ ಮೇಲೆ ನಿಮ್ಮನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕು ಅಂತ ಬಯಸಿದ್ದಾಳೆ. ಅವಳನ್ನು ನೀವು ಸ್ವೀಕಾರ ಮಾಡಿರಿ ಅಂತ ಕೇಳ್ಕೊಳ್ತಾನೆ. ಅಹಂ ತ್ವಾ ಅಶೃಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಂ ಅತಃ ತ್ವಂ ಉಪಕುರ್ವಾಣಃ ಪುತ್ರೀಂ ಪ್ರತಿ ಗ್ರಹಾಣಮೇ ಎಂಬುದಾಗಿ ಆ ಮನುಚಕ್ರವರ್ತಿ ತನ್ನ ಮಗಳಾಗಿರತಕ್ಕಂತಹ ದೇವಹೂತಿ ಅವಳನ್ನು ನಿಷ್ಕಿಂಚನಾಗಿರ್ತಕ್ಕಂತಹ, ಬಡವನಾಗಿರ್ತಕ್ಕಂತಹ ಕರ್ದಮನಿಗೆ ಮದುವೆ ಮಾಡಿಕೊಡ್ತಾರೆ. ಆ ಕರ್ದಮನೇ ತನ್ನ ಪತಿ ಅಂತ ಅವಳು ಅರಸಿ ಬಂದಿದ್ದಾಳೆ. ರೂಪ, ಯೌವನ, ಶೀಲ ಎಲ್ಲ ಗುಣಗಳಿಂದ ತುಂಬಿರ್ತಕ್ಕಂತಹ ದೇವಹೂತಿ ಅವಳು ಎಂತಹ ಶ್ರೀಮಂತ ರಾಜಕುಮಾರನನ್ನು ವರಿಸಬಹುದಿತ್ತು. ಆದರೂ ಅದೆಲ್ಲವನ್ನು ಬಿಟ್ಟು ಕಾಡಿನಲ್ಲಿ ಈ ನಾರುಮಡಿಯನ್ನು ಇಟ್ಕೊಂಡು, ಜಡೆ ಬಿಟ್ಕೊಂಡು ಒಳ್ಳೆ ಕೋರಿನ ಹಾಗಿದ್ದಾನೆ, ಅಂತಹ ಎಲುಬಿನ ದೇಹ, ಅಂತಹ
ಋಷಿಯೇ ತನಗೆ ಇಷ್ಟ ಅಂತ ಹೇಳಿ ಅವಳು ಅವನನ್ನು ಬಯಸಿ ಬರ್ತಾಳೆ. ನೋಡಿ ಎಂತಹ ತ್ಯಾಗ! ಮಗಳ ಮನೋಭಾವಕ್ಕೆ ಅನುಗುಣವಾಗಿ ಕನ್ಯಾದಾನ ಮಾಡಲಿಕ್ಕೆ ಬಂದಿದ್ದಾರೆ ಮನುಚಕ್ರವರ್ತಿ ಮತ್ತು ಶತರೂಪಾದೇವಿ. ಅವರೊಂದು ಔದಾರ್ಯ ನೋಡಿ. ಇಂತಹ ಬಡಕಲು ದೇಹದ ಬಡವನಾಗಿರತಕ್ಕಂತಹ ಕರ್ದಮ ಪ್ರಜಾಪತಿಗೆ ತಮ್ಮ ಮಗಳನ್ನು ಕೊಡಬೇಕಾದ್ರೆ ಅವರ ಔದಾರ್ಯ ಅಂಥದ್ದು. ಕರ್ದಮ ಪ್ರಜಾಪತಿ ಮನುವಿನಿಂದ ಯಾವ ಸಂಪತ್ತನ್ನು ಬಯಸಲಿಲ್ಲ. ದೇವಹೂತಿಯ ಕೈ ಹಿಡಿದ, ಮುಂದೆ ಆದರ್ಶ ಜೀವನ ನಡೆಸಿದ, ತ್ಯಾಗದಿಂದಲೇ ಜೀವನ ನಡೆಸಿದ. ಅವರಿಬ್ಬರು ಆದರ್ಶ ದಂಪತಿಗಳಾಗಿ ಬದುಕಿದರು. ಇವರ ತ್ಯಾಗಕ್ಕೆ ಮೆಚ್ಚಿದಂತಹ ಭಗವಂತ ಕಪಿಲನಾಗಿ ಅವರಲ್ಲಿ ಅವತರಿಸ್ತಾನೆ. ನೋಡಿ ಎಂಥ ಆ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಂತಹ ಭಾಗ್ಯವಂತರು. ಅಂತಹ ಆದರ್ಶ ದಾಂಪತ್ಯ ಎಲ್ಲಿ ನೋಡ್ಲಿಕ್ಕೆ ಸಿಗ್ತದೆ? ದೇವಹೂತಿ ಅವಳು ಭಕ್ತಿಯ ಸಂಕೇತ, ಕರ್ದಮ ವೈರಾಗ್ಯದ ಸಂಕೇತ. ಈ ಭಕ್ತಿ ವೈರಾಗ್ಯಗಳ ಸಂಗಮ ದೇವಹೂತಿ ಕರ್ದಮರ ವಿವಾಹ ಅಂದರೆ ಅದು ಭಕ್ತಿ ವೈರಾಗ್ಯಗಳ ಸಂಗಮ. ಅಂತಹ ಭಕ್ತಿ ವೈರಾಗ್ಯಗಳು ಎಲ್ಲಿರ್ತಾವೋ ಅಲ್ಲಿ ನಾನು ಬರ್ತೇನೆ ಅಂತ ಪರಮಾತ್ಮ ಕಪಿಲನಾಗಿ ಅವತರಿಸಿದ. ಹೀಗೆ ದೇವಹೂತಿ ಕರ್ದಮರ ಸೇವೆ ನೋಡಿ ಇವತ್ತಿನ ಮಾತಾಪಿತೃಗಳಿಗೂ ಇವತ್ತಿನ ಕನ್ಯೆಯರಿಗೂ ಆದರ್ಶ. ಹೆಣ್ಣು ಮಕ್ಕಳು ಮದುವೆ ಆಗದಿರಿದ್ರೂ ಪರವಾಗಿಲ್ಲ, ಜುಟ್ಟು ಬಿಟ್ಟಂತಹ ವರನನ್ನು ಮಾತ್ರ ಮದುವೆ ಆಗೋದಿಲ್ಲ ಅಂತ ಪಟ್ಟು ಹೇಳಿರ್ತಕ್ಕಂತಹ ಹೆಣ್ಣು ಮಕ್ಕಳು. ಹೀಗಿರುವಾಗ ಇಂತಹ ಸದಾಚಾರಿಯಾಗಿರತಕ್ಕಂಥ ವ್ಯಕ್ತಿಗೆ ತಮ್ಮನ್ನು ಒರೆಸುವ ಅರ್ಹತೆ ಇಲ್ಲ. ತಾವಾಗಿಯೇ ಹುಡುಕೊಂಡು ಬಂದು ಕರ್ದಮನೆ ಪತಿಯಾಗಬೇಕು ಅಂತ ಆ ದೇವಹೂತಿಯ ಮನೋಭಾವ. ಅದನ್ನು ಇವತ್ತಿನ ಕನ್ಯೆಯರು ಆಲೋಚನೆ ಮಾಡಬೇಕು. ಅವರ ಚಾರಿತ್ರ್ಯ, ಜ್ಞಾನ, ಆಚರಣೆ ಇವುಗಳ ಕಡೆಗೆ ಗಮನ ಹರಿಸಬೇಕು. ಇದನ್ನು ಕಂಡು ಪರಮಾತ್ಮ ಆ ಕರ್ದಮ ದೇವಹೂತಿಯಲ್ಲಿ ಅವತರಿಸಿದ. ದೇವಹೂತಿ ಕರ್ದಮರು ಬಹಳ ನಿಷ್ಠೆಯಿಂದ ಸೇವೆ ಮಾಡಿದರು. ಆಮೇಲೆ ದೇವಹೂತಿಯು ಹಾಗೆ ಕರ್ದಮರ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡಿದಳು. ತಾನು ಸ್ವತಃ ರಾಜಕುಮಾರಿಯಾಗಿದ್ದರೂ ಒಬ್ಬ ಆಶ್ರಮವಾಸಿಯಾಗಿರತಕ್ಕಂತಹ ಋಷಿಯ ಕೈ ಹಿಡಿದು ಲೋಕಕ್ಕೆ ಆದರ್ಶಪ್ರಾಯವಾಗಿರತಕ್ಕಂತಹ ಸೇವೆಯನ್ನು ಸಲ್ಲಿಸಲು ಸೇವೆ ಮಾಡ್ತಾ ಕೋಲ್ನಂತೆ ಇದ್ದಂತಹ ಬಹಳ ಕೃಷಳಾಗಿ ಬಿಟ್ಟಿದ್ದಾಳೆ ದೇವಹೂತಿ. ಅಂತಹ ಅವಳನ್ನು ಕಂಡು ಕರ್ದಮರು ಹೇಳ್ತಾರಂತೆ, ನಿನಗೆ ನಿನ್ನ ಅಭಿಷ್ಟ ಏನು ಅದನ್ನು ಕೇಳ್ಕೊ ಅಂತ. ಆಗ ಅವಳು ಅನುಭವಿಸಲಿ ಅಂತ ಒಂದು ಭೋಗ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾರೆ. ತನ್ನ ಮಡದಿಯೊಂದಿಗೆ ವಿಹಾರ ಮಾಡಲಿಕ್ಕೆ ತಮ್ಮ ತಪಶಕ್ತಿಯಿಂದ ಭೋಗ ಪ್ರಪಂಚವನ್ನು ನಿರ್ಮಾಣ ಮಾಡ್ತಾರೆ. ತಾವು ತಾರುಣ್ಯ ಧರಿಸಿ 100 ವರ್ಷ ವಿಹರಿಸ್ತಾರೆ. ಹಾಗಾಗಿ ದೇವಹೂತಿಯು 9 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಕೊನೆಗೆ ವಿಷಯ ವೈರಾಗ್ಯ ಹೊಂದಿ ಸಂಸಾರದಿಂದ ಬಿಡುಗಡೆ ಹೊಂದುವ ಬಗ್ಗೆ ಹೇಗೆ ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ಕರ್ದಮರು ಅಭಯದಾನ ಮಾಡ್ತಾರೆ. ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಸೇವೆ ಮಾಡಲಿಕ್ಕೆ ಹೇಳ್ತಾರೆ. ಅವನೇ ನಿನಗೆ ಮಗನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಅದರಂತೆ ದೇವಹೂತಿ ಬಹಳ ಶ್ರದ್ಧೆಯಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾಳೆ. ಹೀಗೆ ದೇವಹೂತಿಯ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ಕಪಿಲನಾಗಿ ಅವಳ ಉದರದಲ್ಲಿ ಅವತರಿಸ್ತಾನೆ. ಹೀಗೆ ಕರ್ದಮ ಮತ್ತು ದೇವಹೂತಿ ಇವರಿಬ್ಬರ ಒಂದು ಪರಮಾತ್ಮನ ಸೇವೆ ಏನು ಮಾಡಿದ್ದಾರೆ, ಆ ಸೇವೆಯ ಫಲವಾಗಿ ಪರಮಾತ್ಮ ಕಪಿಲನಾಗಿ ಅವತಾರ ಮಾಡ್ತಾನೆ. ಕರ್ದಮ ದೇವಹೂತಿಗಳು ಯಾವ ಪರಮಾತ್ಮನ ಸೇವೆಯನ್ನು ಮಾಡಿ ಈ ರೀತಿಯಲ್ಲಿ ಒಳ್ಳೆ ಮಗನನ್ನು, ಕಪಿಲನಂತಹ ಮಗನನ್ನು ಪಡೆದರೋ ಅಂತಹ ಪರಮಾತ್ಮನನ್ನು ನಾವು ಶರಣು ಹೊಂದೋಣ ಅಂತ ಹೇಳ್ತಾ ಇದ್ದಾರೆ ಕರ್ದಮ ಮತ್ತು ಪರಾಶರ ಋಷಿಗಳು ಅವರ ಸಾಕ್ಷಾತ್ ಪರಮಾತ್ಮನೇ ಪರಾಶರ ದಂಪತಿಗಳಲ್ಲಿ ಅವತಾರ ಮಾಡ್ತಾನೆ. ಯುಗದಲ್ಲಿ ಪರಮಾತ್ಮನಿಂದ ನಿಷ್ಪನ್ನವಾಗಿರತಕ್ಕಂತಹ ಜ್ಞಾನ
ಯಥಾಸ್ಥಿತವಾಗಿತ್ತು. ತ್ರೇತಾಯುಗದಲ್ಲಿ ಸ್ವಲ್ಪ ಖಿಲ ಆಯಿತು. ದ್ವಾಪರದಲ್ಲಿ ಕಾಲಧರ್ಮಕ್ಕೆ ಅನುಗುಣವಾಗಿ ಅರ್ಧದಷ್ಟು ನಾಶವಾಯಿತು. ಗೌತಮರ ಶಾಪದಿಂದಾಗಿ ಸಂಪೂರ್ಣ ನಾಶವಾಯಿತು. ಗೌತಮರು ಶಾಪ ಕೊಟ್ಟರು, ಜ್ಞಾನ ನಾಶವಾಗಲಿ ಅಂತ. ಯಾಕೆ ಗೌತಮರು ಶಾಪ ಕೊಟ್ಟರು? ಒಂದು ಬಾರಿ ದೇಶದಲ್ಲಿ ದೊಡ್ಡ ಕ್ಷಾಮ ಬಂತು. 12 ವರ್ಷ ಮಳೆನೇ ಬರಲಿಲ್ಲ. ಕುಡಿಲಿಕ್ಕೆ ನೀರೇ ಇಲ್ಲದಂತಾಯಿತು. ಗೌತಮರ ಆಶ್ರಮದಲ್ಲಿ ಮಾತ್ರ ಅವರ ತಪೋಬಲದಿಂದ ಸಮೃದ್ಧಿ ಇತ್ತು. ಇದನ್ನು ನೋಡಿ ಎಲ್ಲ ಬ್ರಾಹ್ಮಣರು ಅವರ ಆಶ್ರಮಕ್ಕೆ ಹೋಗಿಬಿಟ್ಟು ಅಲ್ಲಿ ಸುಖವಾಗಿದ್ಬಿಟ್ರು. ಮುಂದೆ ದೇಶ ಸುಭಿಕ್ಷ ಆಯಿತು. ಆಗ ಬ್ರಾಹ್ಮಣರು ತಮ್ಮ ತಮ್ಮ ಸ್ಥಳಕ್ಕೆ ಹೋಗಬೇಕು ಅಂತ ಕಾತರರಾದರು. 12 ವರ್ಷಗಳ ಕಾಲ ಗೌತಮರ ಆಶ್ರಮದಲ್ಲಿ ಇದ್ದಂತಹ ಈ ಬ್ರಾಹ್ಮಣರು ತಮ್ಮ ಊರುಗಳಿಗೆ ಹೊರಟಾಗ ಗೌತಮರಿಗೆ ಇಷ್ಟ ಆಗಲಿಲ್ಲ. ಅವರನ್ನು ತಡೆದ್ರು, ಹೋಗಬೇಡಿ, ಇಲ್ಲೇ ಇರ್ರಿ ಅಂತ. ಬೇಸರಗೊಂಡಂತಹ ಬ್ರಾಹ್ಮಣರು ಹೇಗಾದರೂ ಮಾಡಿ ಇಲ್ಲಿಂದ ಹೋಗಬೇಕು ಅಂತ ಒಂದು ಕುಯುಕ್ತಿಯನ್ನು ಮಾಡ್ತಾರೆ. ಒಂದು ಮಂತ್ರಪೂತವಾಗಿರತಕ್ಕಂತಹ ಗೋವನ್ನು ಸೃಷ್ಟಿ ಮಾಡ್ತಾರೆ. ಗೌತಮರು ತಮ್ಮ ಹೊರದಲ್ಲಿ ಹಸು ಬಂದಿದೆ ಅಂಥೇಳಿ ಅವರೇನು ಅದಕ್ಕೆ ಪೆಟ್ಟುಕೊಳ್ಳಿಲ್ಲ, ಹುಷ್ ಅಂತ ಅಂದ್ರೆ ಅಷ್ಟಕ್ಕೆ ಆ ಆಕಳು ಸತ್ತೋಯ್ತು. ಆಗ ಈ ಬ್ರಾಹ್ಮಣರೆಲ್ಲ ಗೌತಮರಿಂದ ಗೋಹತ್ಯೆ ಆಗಿದೆ, ಗೋಹತ್ಯೆ ದೋಷ ಬಂದಿದೆ, ಆದ್ದರಿಂದ ನಾವು ಈ ಸ್ಥಳದಲ್ಲಿ ಇರುವುದು ಸರಿಯಲ್ಲ ಅಂತ ಹೊರಟು ಬಿಡ್ತಾರೆ. ಗೌತಮರಿಗೆ ಇಷ್ಟು ವರ್ಷಗಳ ಕಾಲ ತಮ್ಮ ತಪಸ್ಸಿನ ಬಲದಿಂದ ಸುಭಿಕ್ಷೆಯಾಗುವಂತೆ ಮಾಡಿದವರಿಗೆ ಈ ಒಂದು ಕುತಂತ್ರ ಗೊತ್ತಾಗದೇ ಇರ್ತದಾ? ಈ ಕುತಂತ್ರ ಗೊತ್ತಾಯಿತು, ಕೋಪ ಬಂತು. ಎಲ್ಲ ಬ್ರಾಹ್ಮಣರಿಗೆ ಅಜ್ಞಾನ ಉಂಟಾಗಲಿ ಅಂತ ಶಾಪ ಕೊಟ್ಬಿಟ್ರು. ಹಾಗಾಗಿ ಅವರೆಲ್ಲ ಅಜ್ಞಾನಿಗಳಾದರು. ಮತ್ತು ಅವರಲ್ಲೆಲ್ಲ ಕಲಿಪ್ರವೇಶ ಆಯಿತು. ಅಜ್ಞಾನ ಮಿಥ್ಯಾಜ್ಞಾನ ಉಂಟಾಯಿತು. ರುದ್ರದೇವರಲ್ಲಿ ಕಲಿ ಆವಿಷ್ಟನಾಗಿ ಪಾಶುಪತಾದಿ ಮೋಹಕ ಶಾಸ್ತ್ರವನ್ನು ರಚನೆ ಮಾಡಿದ. ಜ್ಞಾನ ಎಲ್ಲ ಕುಲಗೆಟ್ಟು ಹೋಯಿತು. ಸಜ್ಜನರು ಧರ್ಮಭ್ರಷ್ಟರಾದರು. ಸಜ್ಜನರೆಲ್ಲ ದುರ್ಮಾರ್ಗ ಅವಲಂಬಿಗಳಾದ್ದನ್ನು ನೋಡಿ ದೇವತೆಗಳಿಗೆ ಅವರ ಮೇಲೆ ಮರುಕ ಉಂಟಾಯಿತು. ಕ್ಷೀರಸಾಗರಕ್ಕೆ ಹೋಗಿ ಮಹಾವಿಷ್ಣುವನ್ನು ಸ್ತೋತ್ರ ಮಾಡಿ ಅವರು ಕಲಿಯ ಬಾಧೆ ತುಂಬ ಆಗಿದೆ, ಭೂಮಿಯಲ್ಲಿ ಅವತಾರ ಮಾಡಿ ಅವರನ್ನು ನಿಗ್ರಹಿಸಿ ಸಚ್ಚಾಸ್ತ್ರನ ರಚನೆ ಮಾಡಿ ಉದ್ಧಾರ ಮಾಡಬೇಕು ಸಜ್ಜನರಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಪರಮಾತ್ಮ ಅದನ್ನು ಅನುಮೋದಿಸ್ತಾನೆ. ಮುಂದೆ ಪರಾಶರರ ತಪಸ್ಸನ್ನು ಮೆಚ್ಚಿ ಅವರಲ್ಲಿ ಅವತರಿಸ್ತಾನೆ. ಪರಾಶರರು ವಶಿಷ್ಠರ ಮೊಮ್ಮಗ. ಅವರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾರೆ. ನೀನೇ ನನ್ನ ಮಗನಾಗಬೇಕು ಅಂತ ವರ ಕೇಳ್ಕೊಳ್ತಾರೆ. ಪರಮಾತ್ಮ ಹಾಗೆ ಆಗಲಿ ಅಂತ ಒಪ್ಪಿ ಆ ಸತ್ಯವತಿಯ ಚರಿತ್ರೆಯನ್ನು ಹೇಳಿ ಅವಳು ನದಿ ತೀರದಲ್ಲಿ ದೋಣಿ ನಡೆಸ್ತಾ ಇರ್ತಾಳೆ, ಅವಳ ಬಳಿಗೆ ಹೋಗು ಅಂತ ಪರಾಶರರಿಗೆ ಆಜ್ಞೆ ಮಾಡ್ತಾರೆ. ಅದರಂತೆ ಪರಾಶರರು ಯಮುನಾ ನದಿ ತೀರದ ನಡುದ್ವೀಪಕ್ಕೆ ಬರ್ತಾರೆ. ಅಲ್ಲಿ ಸತ್ಯವತಿಯನ್ನು ನೋಡ್ತಾರೆ. ಯಾರು ಈ ಸತ್ಯವತಿ? ಸತ್ಯವತಿ ಅವಳು ಬೆಸ್ತಕನ್ನೆ, ಪರಾಶರ ಬ್ರಾಹ್ಮಣ, ಅವಳು ಬೆಸ್ತ ಜಾತಿ ಸೇರಿರುವಂತಹದ್ದು. ಅದು ಅವರಿಬ್ಬರದ್ದು ಅಂತರ್ಜಾತಿ ವಿವಾಹ ಅಂತ ಇವತ್ತು ಭಾರಿ ಅದನ್ನು ಬಣ್ಣಿಸ್ತಾರೆ ಎಲ್ಲ. ಆದರೆ ಆ ಸತ್ಯವತಿ ವಸುರಾಯ ಎಂಬ ದೊಡ್ಡ ಚಕ್ರವರ್ತಿಯ ಮಗಳವಳು. ವಸುರಾಯ ಒಂದು ದೊಡ್ಡ ಚಕ್ರವರ್ತಿ. ಅವ ಪಿತೃಕಾರ್ಯದಲ್ಲಿ ತೊಡಗಿದ್ದಾಗ ರೇತಸ್ಸು ಸ್ಖಲನವಾಗ್ತದೆ. ಅದನ್ನು ಒಂದು ಪಕ್ಷಿ ಅದನ್ನು ಒಯ್ತಾ ಇರ್ತದೆ. ಆಗ ಇನ್ನೊಂದು ಪಕ್ಷಿ ಕಿತ್ತಾಡಿದ್ರಿಂದ ಆ ರೇತಸ್ಸು ನದಿಯಲ್ಲಿ ಬಿದ್ದು ಹೋಗ್ತದೆ. ಆಗ ಅದನ್ನು ಒಂದು ಮೀನು ನುಂಗ್ತದೆ. ಆ ಮೀನಿನ ಹೊಟ್ಟೆಯಲ್ಲಿ ಅವಳಿ ಮಕ್ಕಳು ಬೆಳೀತಾರೆ. ಈ ಬೆಸ್ತರವನು ಮೀನು ಹಿಡಿತಾ ಇರ್ತಾನೆ. ಈ ಮೀನು ಸಿಗ್ತದೆ. ಅದನ್ನು ತಂದು ತಮ್ಮ ಯಜಮಾನಾಗಿರತಕ್ಕಂತಹ ದಾಶರಾಜನಿಗೆ, ನಮ್ಮ ಬೆಸ್ತರ ರಾಜ, ಅವನಿಗೆ ತಂದು ಕೊಡ್ತಾರೆ. ಅವನು ಆ ಮಕ್ಕಳನ್ನು ವಸುರಾಜನಿಗೆ ಒಪ್ಪಿಸ್ತಾನೆ. ಆ ವಸುರಾಜ ಏನು ಮಾಡ್ತಾನೆ, ಆ 2 ಮಕ್ಕಳಲ್ಲಿ ವಾಸ್ತವಿಕ 2 ಮಕ್ಕಳು ಅವನದ್ದೇ, ವಸುರಾಯ ಚಕ್ರವರ್ತಿಯ ಮಗುವೇ ಅದು.
ಮಕ್ಕಳವೆರಡು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಈ ದಾಶರಾಜ ಆ ಎರಡು ಮಕ್ಕಳನ್ನು ತಾನೇನು ಮಾಡ್ಬೇಕು ಇಟ್ಕೊಂಡು, ರಾಜನಿಗೆ ತಂದು ಕೊಡ್ತಾನೆ. ಈ ವಸುರಾಜ ಅದನ್ನು ಗಂಡು ಮಗುವನ್ನು ತಾನು ಇಟ್ಕೊಳ್ತಾನೆ, ಹೆಣ್ಣು ಮಗುವನ್ನು ನೀನೇ ಇಟ್ಕೋ, ನೀನೇ ಸಾಕು ಅಂತ ಹೇಳ್ತಾನೆ. ಮುಂದೆ ಆ ಗಂಡು ಮಗುವೇ ವಿರಾಟರಾಜನಾಗುವಂಥದ್ದು. ಈ ಹೆಣ್ಣು ಕೂಸು ಅದು ಸತ್ಯವತಿ, ವಸುರಾಜನ ಮಗಳಾದ್ದರಿಂದ ಅವಳಿಗೆ ವಾಸವಿ ಅಂತ ಹೆಸರು. ಇಂತಹ ಸತ್ಯವತಿ ಬೆಸ್ತ ರಾಜನ, ಆ ದಾಶರಾಜನ ಮಗಳಾಗಿ ಬೆಳಿತಾಳೆ, ದೊಡ್ಡವಳಾಗ್ತಾಳೆ. ಯಮುನಾ ನದಿ ತೀರದಲ್ಲಿ ದೋಣಿ ನಡೆಸ್ತಾ ಇರ್ತಾಳೆ. ವಿಷ್ಣುವಿನ ಆಜ್ಞೆಯಂತೆ ಪರಾಶರರು ಅವಳ ಬಳಿಗೆ ಬಂದು ಭಗವಂತನ ಆಜ್ಞೆಯನ್ನು ತಿಳಿಸಿ ಅವಳ ಅಂಗಸ್ಪರ್ಶವನ್ನು ಮಾಡ್ತಾರೆ. ಆ ಕ್ಷಣವೇ ಆ ಯಮುನಾ ನದಿಯ ದ್ವೀಪದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ದಿವ್ಯ ರೂಪವನ್ನು ಧಾರಣ ಮಾಡಿ ಸತ್ಯವತಿಯಲ್ಲಿ ಪ್ರಕಟಗೊಳ್ತಾನೆ. ಅಂತಹ ಪ್ರಕಟರಾಗಿರ್ತಕ್ಕಂತಹ ವೇದವ್ಯಾಸರು ಹೇಗಿದ್ದರು ಅಂದರೆ, ಪಚ್ಚಮಣಿಯಂತೆ ಶುದ್ಧ ಹಚ್ಚ ಹಸರಾಗಿದ್ದರು, ಮಿಂಚಿನಂತೆ ಹೊಳಿತಾ ಇದ್ದರು, ಯಜ್ಞೋಪವೀತವನ್ನು ಕೃಷ್ಣಾಜಿನವನ್ನು ಧಾರಣ ಮಾಡಿದರು, ಬಾಯಲ್ಲಿ ವೇದೋಚ್ಚಾರಣ ಮಾಡ್ತಾ ಇದ್ದರು, ಬಲಗೈಯಲ್ಲಿ ಜ್ಞಾನ ಮುದ್ರೆ ಹಿಡ್ಕೊಂಡಿದ್ರು, ಎಡಗೈಯಲ್ಲಿ ಅಭಯ ಮುದ್ರೆ ಧರಿಸಿದ್ರು, ಶುಭ್ರವಾಗಿರತಕ್ಕಂತಹ ಜಟೆಯನ್ನು ಧರಿಸಿದ್ರು, ಅನಂತ ಚಂದ್ರರಿಗೂ ಮಿಗಿಲಾಗಿರತಕ್ಕಂತಹ ಕಾಂತಿ, ಅಂತಹ ಕಾಂತಿಯನ್ನು ಧಾರ ಮಾಡಿದವರಾಗಿದ್ದರು. ಅಂತಹ ಅವರು ಯಮುನಾ ನದಿಯ ದ್ವೀಪದಲ್ಲಿ ಪ್ರಾದುರ್ಭವಿಸಿದ್ದರಿಂದ ಅವರಿಗೆ ಆ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಅಂತ ಹೆಸರು ಬಂತು. ವೇದವ್ಯಾಸರಾಗಿ ಪರಮಾತ್ಮ ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡ್ತಾರೆ. ಇಂತಹ ಪರಮಾತ್ಮನೇ ವ್ಯಾಸರಾಗಿ ಅವತಾರ ಮಾಡಬೇಕಾದ್ರೆ ಆ ಪರಾಶರರು ಮಾಡಿದಂತಹ ತಪಸ್ಸು, ಪರಾಶರರು ಮಾಡಿದಂತಹ ಪರಮಾತ್ಮನ ಒಂದು ಸೇವೆಯ ಫಲವಾಗಿ ಪರಾಶರ ಹಾಗೂ ಸತ್ಯವತಿ ಇವರ ಅಂಗಸಂಗದಿಂದ ಪ್ರಾದುರ್ಭವಿಸಿದಂತಹ ವೇದವ್ಯಾಸರು. ಹೀಗೆ ಪರಮಾತ್ಮನ ಒಂದು ಸೇವೆಯಿಂದ ಕರ್ದಮರು, ಪರಾಶರರು ಒಳ್ಳೆ ಗುಣಗಣಾಢ್ಯನಾಗಿರತಕ್ಕಂತಹ ಮಗನನ್ನು ಪಡೆದರು. ಹಾಗೆಯೇ ಪಾಂಡು ಮಹಾರಾಜ ತಪಸ್ಸು ಮಾಡಿ ಆ ವಾಯುದೇವರ ಅನುಗ್ರಹದಿಂದ ಭೀಮನಂತಹ ಮಗನನ್ನು ಪಾಂಡು ಮಹಾರಾಜ ಪಡೆದ. ಹೀಗೆ ಆ ವಿಚಾರವನ್ನು ನಾವು ಹಿಂದೆ ನೋಡಿದ್ದೇವೆ. ಪಾಂಡು ಮಹಾರಾಜ ಪರಮಾತ್ಮನ ಸೇವೆಯನ್ನು ಮಾಡಿ ತಪಸ್ಸು ಮಾಡಿ ಸಾಕ್ಷಾತ್ ವಾಯುದೇವರೇ ಭೀಮನಾಗಿ ಅವತರಿಸ್ತಕ್ಕಂತಹ ವಿಚಾರವನ್ನು ನಾವು ನೋಡಿದ್ದೇವೆ. ಅಂತಹ ಕರ್ದಮ, ಪರಾಶರ, ಪಾಂಡು ಇವರೇ ಮೊದಲಾದವರು ಯತ್ ಸೇವೆಯ, ಯಾವ ಪರಮಾತ್ಮನ ಸೇವೆಯಿಂದ ಗುಣಗಣಾಢ್ಯನಾಗಿರತಕ್ಕಂತಹ ಅಪತ್ಯ, ಗುಣಗಳ ಸಮೂಹದಿಂದ ತುಂಬಿರತಕ್ಕಂತಹ, ಗುಣಗಳ ಸಮೂಹದಿಂದ ಸಮೃದ್ಧನಾಗಿರತಕ್ಕಂತಹ ಮಗನನ್ನು ಪಡೆದರು. ಅಂತಹ ಪರಮಾತ್ಮನನ್ನು ನಾವು ಸೇವೆ ಮಾಡಿದರೆ ಪರಮಾತ್ಮನಂತಹ ಮಗನೇ ಹುಡ್ತಾನೆ. ಆದ್ದರಿಂದ ಅಂತಹ ಪರಮಾತ್ಮನನ್ನೇ ನಾವು ಸೇವೆ ಮಾಡೋಣ ಎಂಬುದಾಗಿ ಅವರು ತಮ್ಮ ಕುಲಸ್ವಾಮಿಯಾಗಿರ್ತಕ್ಕಂತಹ, ಕುಲಪತಿಯಾಗಿರತಕ್ಕಂತಹ ನಾರಾಯಣನನ್ನು ಸೇವೆ ಮಾಡ್ತಾರೆ. ಹೀಗೆ ಕರ್ದಮ ಮೊದಲಾದವರು ಯತ್ ಸೇವೆಯ, ಯಾವ ಭಗವಂತನ ಸೇವೆಯನ್ನು ಮಾಡಿ ಅದರಿಂದ ಗುಣಗಣಾಢ್ಯನಾಗಿರತಕ್ಕಂತಹ ಅಪತ್ಯವನ್ನು, ಮಗುವನ್ನು ಹೊಂದಿದರೋ ಅಂತಹ ಪೂರ್ಣ ಸದ್ಗುಣತನಂ, ಪೂರ್ಣವಾದ ಒಳ್ಳೆಯ ಗುಣಗಳೇ ತನುಂ, ಒಳ್ಳೆಯ ಗುಣಗಳೇ, ದೋಷವಿಲ್ಲದ ಗುಣಗಳೇ ಶರೀರವಾಗಿರತಕ್ಕಂತಹ ಕರುಣಾಮೃತಾಬ್ಧಿಂ, ಕರುಣಾಸಾಗರನಾಗಿರತಕ್ಕಂತಹ
ಕರುಣೆ ಎಂಬ ಅಮೃತಕ್ಕೆ ಸಮುದ್ರದಂತೆ ಇರತಕ್ಕಂತಹ ಕುಲಪತಿಂ, ನಮ್ಮ ವಂಶಕ್ಕೆ ಸ್ವಾಮಿಯಾಗಿರತಕ್ಕಂತಹ ತಂ, ಆ ನಾರಾಯಣನನ್ನೇ ನಾವು ಶರಣಂ ರಜೇಮ, ಶರಣು ಹೊಂದೋಣ ಅಂತ ಈ ಒಂದು ಪದ್ಯದ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ಪೂರ್ವೇ, ಹಿಂದಿನ ಕಾಲದವರಾಗಿರ್ತಕ್ಕಂತಹ ಕರ್ದಮ ಪರಾಶರ ಪಾಂಡುಮುಖ್ಯಾ ಅಪಿ, ಕರ್ದಮರೆಂಬ ಪ್ರಜಾಪತಿಗಳು, ಪರಾಶರರೆಂಬ ಮುನಿಗಳು, ಪಾಂಡು ಎಂಬ ರಾಜರು, ಇವರೇ ಮುಖ್ಯಾ ಪ್ರಧಾನವಾಗಿ ಉಳ್ಳಂಥವರು. ಯತ್ಸೇವೆಯ, ಯಾವ ನಾರಾಯಣನ ಸೇವೆಯಿಂದ, ಗುಣಗಣಾಢ್ಯಂ, ಗುಣಗಳ ಸಮೂಹಗಳಿಂದ ಸಮೃದ್ಧಗೊಂಡ, ಅಪತ್ಯಂ ಮಗನನ್ನು, ಆಪುಹು ಹೊಂದಿರುವರೋ, ಅಂತಹ ಪೂರ್ಣ ಸದ್ಗುಣತನುಂ, ಪೂರ್ಣವಾದ ಸದ್ಗುಣ, ದೋಷವಿಲ್ಲದ ಗುಣಗಳೇ ತನುಂ ಶರೀರವಾಗಿರತಕ್ಕಂತಹ, ಕರುಣಾಮೃತಾಬ್ಧಿಂ, ದಯೆಯೆಂಬ ಅಮೃತದ ಸಾಗರನಾಗಿರತಕ್ಕಂತಹ, ಕುಲಪತಿಂ, ನಮ್ಮ ವಂಶಕ್ಕೆ ಸ್ವಾಮಿಯಾಗಿರತಕ್ಕಂತಹ, ತಂ, ಆ ನಾರಾಯಣನನ್ನು, ಆ ಮಹಾವಿಷ್ಣುವನ್ನು, ಶರಣಂ ಮೃಜೇಮ, ನಮ್ಮ ಕುಲದೇವರಾಗಿರ್ತಕ್ಕಂತಹ ಅನಂತೇಶ್ವರನನ್ನು ರಕ್ಷಕನನ್ನಾಗಿ ಮೃಜೇಮ, ಹೊಂದೋಣ ಅಂತ ಆ ದಂಪತಿಗಳು ಯೋಚನೆ ಮಾಡ್ತಾ ಅವರು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದರಿಂದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.